ಫೈನಲಿ ಇವತ್ತು ನನ್ನ ಮುಂದೆ ವಿವೋನವರು ಹೊಸದಾಗಿ ಲಾಂಚ್ ಮಾಡಿದಂಥ ವಿವೋ S2 ಸ್ಮಾರ್ಟ್ ಫೋನ್ ಇದೆ. ನಿಮ್ಮಲ್ಲಿ ತುಂಬ ಜನ ಈ ಫೋನ್ನ ಅನ್ಬಾಕ್ಸ್ ಮಾಡಿ ಅಂತ ಕೇಳ್ತಾ ಇದ್ರಿ. ಸೊ ನಾನಿವತ್ತು ಈ ಸ್ಮಾರ್ಟ್ ಫೋನ್ನ ಅನ್ಬಾಕ್ಸ್ ಮಾಡಿ ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಈ ಫೋನ್ ಬಾಕ್ಸ್ ಮೇಲಿರುವಂಥ ಪ್ರೈಸನ್ನು ನೋಡಿ ನನಗೆ ತುಂಬ ಶಾಕ್ ಆಯಿತು. ಲಿಟ್ರಲಿ 71,000 ರೂಪಾಯಿ ಪ್ರಿಂಟ್ ಮಾಡೋರೆ ಬಾಕ್ಸ್ ಮೇಲೆ. ಆದರೆ ಈ ಸ್ಮಾರ್ಟ್ ಫೋನ್ನ ಬೇಸ್ ವೇರಿಯಂಟು 40,000 ರೂಪಾಯಿಗೆ ಲಾಂಚ್ ಆಗ್ತಾಯಿದೆ. ಆ್ಯಕ್ಚುಯಲ್ ಪ್ರೈಸು 40,000. 40,000 ರೂಪಾಯಿಗೆ ಈ ಸ್ಮಾರ್ಟ್ಫೋನ್ನ ಪರ್ಚೇಸ್ ಮಾಡ್ಬೋದಾ? ಏನು ಚೆನ್ನಾಗಿದೆ ಏನು ಚೆನ್ನಾಗಿಲ್ಲ ಕಂಪ್ಲೀಟ್ ಮಾಹಿತಿನ ತಿಳಿಸ್ಕೊಡ್ತೀನಿ. ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಈ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಓಕೆ, ಫಸ್ಟ್ ಈ ಸ್ಮಾರ್ಟ್ಫೋನ್ನ ಅನ್ಬಾಕ್ಸ್ ಮಾಡೋಣ. ಈ ಫೋನ್ನ ಬಾಕ್ಸ್ ಓಪನ್ ಮಾಡಿದ ತಕ್ಷಣ ಡೈರೆಕ್ಟಾಗಿ ಈ ಒಂದು ಸ್ಮಾರ್ಟ್ಫೋನ್ ನಮಗೆ ನೋಡೋಕ್ಕೆ ಸಿಗುತ್ತೆ. ಇದನ್ನು ಪಕ್ಕಕ್ಕೆ ಇಟ್ಟರೆ ಒಂದು ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡ್, ಒಂದು ಟ್ರಾನ್ಸ್ಪರೆಂಟ್ ಬ್ಯಾಕ್ ಕವರ್ನ ಕೊಟ್ಟಿದ್ದಾರೆ. ನಂತರ 44 ವ್ಯಾಟಿಂದ ಒಂದು ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ಇದೆ. ಆಮೇಲೆ USB Type-C ಚಾರ್ಜಿಂಗ್ ಕೇಬಲ್ ಕೊಟ್ಟಿದ್ದಾರೆ, Type-A ಇಂದ Type-C. ಕೊನೆಯದಾಗಿ ಒಂದು ಸಿಮ್ ಎಜೆಕ್ಷನ್ ಪಿನ್ ನಮಗೆ ಸಿಗ್ತಾ ಇದೆ. ಇದನ್ನು ಬಿಟ್ಟರೆ ಬೇರೆ ಏನು ಸಹ ಈ ಬಾಕ್ಸ್ ಒಳಗೆ ಸಿಗ್ತಾ ಇಲ್ಲ. ಸೊ ಇನ್ನು ಡೈರೆಕ್ಟಾಗಿ ನೋಡ್ರಪ್ಪ, ಈ ಸ್ಮಾರ್ಟ್ಫೋನ್ ಈ ರೀತಿ ಇದೆ. ಕ್ಯಾಮ್ರಾ ಡಿಸೈನು ಡಿಫ್ರೆಂಟ್ ಆಗಿದೆ. ಬ್ಯಾಕ್ ಟು ಪೆವಿಲಿಯನ್ ಅಂತ ಕರ್ವ್ಡ್ ಡಿಸ್ಪ್ಲೇ ನಮಗೆ ನೋಡೋಕ್ಕೆ ಸಿಗ್ತದೆ. ತುಂಬ ದಿನ ಆದಮೇಲೆ ಒಂದು ಕರ್ವ್ಡ್ ಡಿಸ್ಪ್ಲೇ ಇರುವಂಥ ಸ್ಮಾರ್ಟ್ಫೋನ್ನ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಸೊ ಈ ಫೋನ್ನ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಒಂದು ಲೆವೆಲ್ಗೆ ಸಾಲಿಡ್ ಆಗಿದೆ ಆಯಿತಾ. ಸ್ವಲ್ಪ ಲೈಟ್ ವೆಯ್ಟ್ ಅಂತ ಕೂಡ ಅನಿಸುತ್ತೆ. 199 ಗ್ರಾಮ್ ವೆಯ್ಟ್ ಇದೆ ಮತ್ತು 8.1 mm ಥಿಕ್ನೆಸ್ಸು. ಫ್ರಂಟಲ್ಲಿ ಕರ್ವ್ ಡಿಸ್ಪ್ಲೇ ಇರೋದ್ರಿಂದ ತುಂಬ ಚೆನ್ನಾಗಿ ಕಾಣುತ್ತೆ. ಒಂದು ಸಣ್ಣ ಪಂಚೋಲ್ ಕ್ಯಾಮ್ರಾ ಇದೆ. ಬೆಸಲ್ಸ್ ಎಲ್ಲ ತುಂಬ ಕಡಿಮೆ ಇದೆ. ಆಲ್ರೆಡಿ ಅವರೇ ಸ್ಕ್ರೀನ್ ಗಾರ್ಡನ್ನು ಹಾಕಿದ್ದಾರೆ. ಫ್ರಂಟಿಂದ ಚೆನ್ನಾಗಿ ಕಾಣುತ್ತೆ. ಗ್ಲಾಸ್, ಬಟ್ ಯಾವ ಗ್ಲಾಸ್ ಅಂತ ಅವ್ರು ಸ್ಪೆಸಿಫೈ ಮಾಡಿಲ್ಲ. ಚೆನ್ನಾಗಿದೆ ಫ್ರಂಟಿಂದ. ಈ ಫೋನ್ನ ಹಿಂದಕ್ಕೆ ಬಂತು ಅಂದರೆ ಗ್ಲಾಸ್ ಥರ ಕಾಣುತ್ತೆ, ಬಟ್ ಪ್ಲಾಸ್ಟಿಕ್ ಬ್ಯಾಕು ಡಿಫ್ರೆಂಟ್ ಗ್ರೇಡಿಯಂಟ್ ಲುಕ್ ಇದೆ. ಒಂಥರ ಮ್ಯಾಟ್ ಫಿನಿಶ್, ಈವನ್ ಸ್ಮಡ್ಜಸ್ ಕೂಡ ಆಗೋದಿಲ್ಲ. ಈ ಫೋನ್ನ ಹಿಂದೆ 2 ಕ್ಯಾಮ್ರಾ ಇದೆ ಮತ್ತು ಒಂದು ರೀತಿ ರೌಂಡ್ LED ಆರಾ ಲೈಟ್ ನಮಗೆ ಸಿಗ್ತಾ ಇದೆ. ಇದು ಡೈನಮಿಕ್ ಲೈಟ್ ರೀತಿ ಕೂಡ, ಅಂದರೆ ನೋಟಿಫಿಕೇಷನ್ LED ರೀತಿ ಕೂಡ ಕೆಲಸವನ್ನು ಮಾಡುತ್ತೆ. ನಮಗೆ ಈ ಫೋನಲ್ಲಿ USB Type-C ಪೋರ್ಟ್ ಇದೆ. ಯಾವುದೇ ಹೆಡ್ಫೋನ್ ಜಾಕ್ ಇಲ್ಲ ಮತ್ತು ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಕೂಡ ಇಲ್ಲ. 2 ಸಿಮ್ಮನ್ನು ಹಾಕಬಹುದು. ಮತ್ತು ಈ ಫೋನ್ಗೆ IP68 ಮತ್ತು IP69 ಡಸ್ಟ್ ಮತ್ತು ವಾಟರ್ ರೆಸಿಸ್ಟೆಂಟ್ ರೇಟಿಂಗ್ ನಮಗೆ ಸಿಗ್ತಾ ಇದೆ. ಮಿಲಿಟರಿ ಗ್ರೇಡ್ ಸರ್ಟಿಫಿಕೇಷನ್ ಕೊಟ್ಟಿದ್ದಾರೆ. ಓವರಾಲ್ ಡಿಸೈನ್ ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿದೆ. ಸದ್ಯಕ್ಕೆ 3 ಕಲರ್ನಲ್ಲಿ ಲಾಂಚ್ ಆಗ್ತಾ ಇದೆ. ಗ್ಲಾಸ್ ಪ್ಯಾಕ್ ಒಂದು ಕೊಟ್ಟಿದ್ರೆ ನಂಗೆ ಅನ್ನಿಸ್ತಂಗೆ ಇನ್ನೂ ತುಂಬ ಚೆನ್ನಾಗಿರ್ತಾ ಇತ್ತು. ಇನ್ನು ಡಿಸ್ಪ್ಲೇಗೆ ಬಂತು ಅಂದರೆ 6.83 ಇಂಚಿಂದು 1.5K ರೆಸೊಲ್ಯೂಷನ್ದು 3D ಕರ್ವ್ಡ್ ಅಮೋಲೆಡ್ ಡಿಸ್ಪ್ಲೇಯನ್ನು ಕೊಟ್ಟಿದ್ದಾರೆ. 120 ಹರ್ಟ್ಸಿಂದು ಅಡಾಪ್ಟಿವ್ ರಿಫ್ರೆಶ್ ರೇಟ್ ನಮಗೆ ಸಿಗ್ತಾ ಇದೆ. ಹೆವಿ ಬ್ರೈಟ್ ಆಗಿದೆ. 3000 ನಿಟ್ಸಿಂದು ಪೀಕ್ ಬ್ರೈಟ್ನೆಸ್ಸು. ಸೊ ಡಿಸ್ಪ್ಲೇ ಪರವಾಗಿಲ್ಲ ಈ ಪ್ರೈಸ್ ರೇಂಜಿಗೆ. 40,000 ರೂಪಾಯಿ ಆಯಿತಾ. ಸೊ ಪರವಾಗಿಲ್ಲ ಅಂತೀನಿ. ಇನ್ನು ಸ್ಟೋರೇಜ್ ವೇರಿಯಂಟಿಗೆ ಬಂತು ಅಂದರೆ 2 ವೇರಿಯಂಟಲ್ಲಿ ಲಾಂಚ್ ಆಗ್ತಾ ಇದೆ. ಅಪ್ ಟು 8 GB ರ್ಯಾಮ್, 12 GB ವೇರಿಯಂಟೇ ಇಲ್ಲ. 256 GB ತನಕ ಸ್ಟೋರೇಜ್ ವೇರಿಯಂಟ್ ಅವೈಲಬಲ್ ಇದೆ ಮತ್ತು ಎಕ್ಸ್ಟೆಂಡೆಡ್ ರ್ಯಾಮ್ ಆಪ್ಷನ್ ಸಹ ಸಿಗ್ತಾ ಇದೆ. ನಂಗನ್ನಿಸ್ತಂಗೆ ಇತ್ತೀಚಿನ ಟ್ರೆಂಡನ್ನು ನೋಡಿಕೊಂಡ್ರೆ ಎಕ್ಸ್ಟೆಂಡೆಡ್ ರ್ಯಾಮೇ ಇಂಪಾರ್ಟೆಂಟ್ ಆಗಬಹುದು. ಏನಕ್ಕೆ ಅಂದರೆ ಹೈಯರ್ ವೇರಿಯಂಟ್ ತೊಗೊಂಡ್ರೆ ಪ್ರೈಸ್ ಹೆವಿ ಜಾಸ್ತಿ ಆಗಿಬಿಡುತ್ತೆ, ರ್ಯಾಮ್ ಮತ್ತು ಚಿಪ್ ಶಾರ್ಟೇಜ್ ಎಲ್ಲ ಇರೋದ್ರಿಂದ. ಇನ್ನು ಇದರಲ್ಲಿರುವಂಥ ರ್ಯಾಮ್ ಟೈಪ್ LPDDR4X ಈ ಪ್ರೈಸ್ ರೇಂಜಿಗೆ ಹೆವಿ ಕಡಿಮೆ ಆಯಿತು. ಕಂಪ್ಲೇಂಟೇ ಮಾಡೋಂಗಿಲ್ಲ. ಏನು ಮಾಡ್ತೀರಾ, ಈ 40,000 ರೂಪಾಯಿಗೆ LPDDR4X ಅಂದರೆ ಹೆವಿ ಕಡಿಮೆ ಆಯಿತು. ಮತ್ತು UFS 3.1 ಸ್ಟೋರೇಜು, ಇದು ಕೂಡ ಕಡಿಮೆನೇ. ನಂಗೆ ಅನ್ನಿಸ್ತಂಗೆ ಬೇರೆ ಬ್ರ್ಯಾಂಡಲ್ಲಿ ಈ ಪ್ರೈಸ್ ರೇಂಜಿಗೆ ಬೆಟರ್ ರ್ಯಾಮ್ ಮತ್ತು ಸ್ಟೋರೇಜ್ ಇರುವಂಥ ಸಿಗುತ್ತೆ ನಂಗೆ ಅನ್ನಿಸ್ತಂಗೆ. ಇನ್ನು ಪರ್ಫಾರ್ಮೆನ್ಸ್ ಬಗ್ಗೆ ಮಾತನಾಡಬೇಕು ಅಂದರೆ ಮೀಡಿಯಾಟೆಕ್ಕಿಂದು ಡೈಮೆನ್ಸಿಟಿ 7360 ಟರ್ಬೋ ಪ್ರೊಸೆಸರ್. ಇದು ಅಂಥ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್ ಅಲ್ಲ. ಈ ಪ್ರೈಸ್ ರೇಂಜಿಗೆ ನಂಗೆ ಅನ್ನಿಸ್ತಂಗೆ ಬೇರೆ ಬ್ರ್ಯಾಂಡಲ್ದಕ್ಕಿಂತ ಒಳ್ಳೆ ಪ್ರೊಸೆಸರ್ ಇರುವಂಥ ಫೋನ್ ಆರಾಮಾಗಿ ಸಿಗುತ್ತೆ. ನಾವು ಅಂಥದ್ದು ಬೆಂಚ್ ಮಾರ್ಕನ್ನು ಚೆಕ್ ಮಾಡಿದಂಗೆ 9,20,000 ರೇಟಿಂಗನ್ನು ಕೊಡ್ತಾ ಇದೆ. ತುಂಬ ಅಂದರೆ ತುಂಬ ಕಡಿಮೆ ಆಯಿತು. ನಾವು ಬೆಂಚ್ ಮಾರ್ಕ್ ಮಾಡೋ ಟೈಮಲ್ಲಿ ಬ್ಯಾಟ್ರಿ ಡ್ರೈನ್ ಮತ್ತು ಟೆಂಪ್ರೇಚರ್ ವೇರಿಯೇಷನ್ ಚೆಕ್ ಮಾಡಿದಾಗ 2 ಕೂಡ ತುಂಬ ನಾರ್ಮಲ್ ಆಗಿದೆ. ಫೋನೆಲ್ಲೂ ಕೂಡ ಹೀಟ್ ಆಗಲ್ಲ. ಆಬ್ವಿಯಸ್ಲಿ ಪವರ್ಫುಲ್ ಇರುವಂಥ ಪ್ರೊಸೆಸರ್ ಇಲ್ಲ, ಹೀಟ್ ಹೆಂಗಾಗುತ್ತೆ. ಇನ್ನು ಗಿಗ್ ಬೆಂಚ್ ಸ್ಕೋರ್ನ ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಗೇಮಿಂಗ್ ಟೆಸ್ಟ್ನ ಸಹ ಮಾಡಿದ್ವು. BGMIನಲ್ಲಿ ಸ್ಮೂತಲ್ಲಿ ಎಕ್ಸ್ಟ್ರೀಮ್ ತನಕ ಹೋಗುತ್ತೆ. ಸ್ಮೂತಾಗಿದೆ, ಬಟ್ ನೀವು ಹೈಯರ್ ರಿಫ್ರೆಶ್ ರೇಟ್ನಲ್ಲಿ ಆಡೋದಕ್ಕಾಗೋದಿಲ್ಲ. ಮ್ಯಾಕ್ಸಿಮಮ್ ಸೆಟ್ಟಿಂಗಲ್ಲೂ ಕೂಡ ಒಂದು ಲೆವೆಲ್ಗೆ ಪ್ಲೇಯಬಲ್ ಇದೆ. ಸೊ ಪರ್ಫಾರ್ಮೆನ್ಸ್ ಕಡಿಮೆ ಆಯಿತು. ಇನ್ನು ಕ್ಯಾಮ್ರಾಗೆ ಬಂತು ಅಂದರೆ 50 MP ಮೈನ್ ಸೆನ್ಸರ್ ಇದೆ. ಸೋನಿ IMX852 ಸೆನ್ಸರ್ ಆಯಿತಾ. ಯಾವುದೇ ಆಪ್ಟಿಕಲ್ ಮೆಸ್ಟೆಬಿಲೇಷನ್ ನಮಗೆ ಈ ಫೋನಲ್ಲಿ ಸಿಗ್ತಾಯಿಲ್ಲ. 40,000 ರೂಪಾಯಿ ಫೋನ್ ಕ್ಯಾಮ್ರಾದಲ್ಲಿ ಆಪ್ಟಿಕಲ್ ಮೆಸ್ಟೆಬಿಲೇಷನ್ ಇಲ್ಲ ಅಂತ ಅಂದರೆ ಯೋಚನೆ ಮಾಡ್ಕೊಳ್ಳಿ. ಯಪ್ಪ,
ತುಂಬ ಕಡಿಮೆ ಆಯಿತು. ಬಟ್ ಕ್ವಾಲಿಟಿ ಓಕೆ ಆಯ್ತು, ಹೆವಿ ಪ್ರೋಸೆಸ್ ಮಾಡುತ್ತೆ ಅಂತ ಅನ್ನಿಸ್ತು ನನಗೆ. ತುಂಬ ಪ್ರೋಸೆಸ್ ಮಾಡಿ ಔಟ್ಪುಟ್ಟನ್ನು ನೋಡೋಕ್ಕೆ ಚೆನ್ನಾಗಿ ಕೊಡುತ್ತೆ. ಹಂಗಂತ 40,000 ರೂಪಾಯಿಗೆ ಕ್ಯಾಮ್ರಾ ಜಸ್ಟಿಫೈ ಮಾಡುತ್ತಾ ಅಂತ ಕೇಳ್ತಾ ಇದ್ದೀರ ಅಂದರೆ ಖಂಡಿತ ಅಲ್ಲ. ಈ ಬೆಲೆಗೆ ಇದಕ್ಕಿಂತ ಮೋಸ್ಟ್ಲಿ ಸ್ವಲ್ಪ ಬೆಟರ್ ಇರುವಂಥ ಫೋನ್ ಮೋಸ್ಟ್ಲಿ ವಿವೋದಲ್ಲೇ ಸಿಕ್ಬಿಡುತ್ತೆ ನಂಗೆ ಅನ್ನಿಸ್ತಂಗೆ. ಇನ್ನೊಂದು ಮೋಸ್ಟ್ಲಿ 2 MP ಬೊಕ್ಕೆ ಕ್ಯಾಮ್ರಾ ಕೊಟ್ಟಿದ್ದಾರೆ, ಅಂದರೆ ಬ್ಯಾಕ್ಗ್ರೌಂಡ್ ಬ್ಲರ್ ಎಲ್ಲ ಮಾಡೋದಕ್ಕೆ. ಮೇಯ್ನ್ ಸೆನ್ಸಾರ್ ಸುಮಾರಾಗಿದೆ. ಫ್ರಂಟ್ ಕ್ಯಾಮ್ರಾಗೆ ಬಂತು ಅಂದರೆ 32 MP ಸೆಲ್ಫಿ ಕ್ಯಾಮ್ರಾ ಒಂದು ಲೆವೆಲಿಗೆ ವೈಡ್ ಆಗಿದೆ. ಕ್ಲಾರಿಟಿ ಏನೋ ಅನ್ಇಮ್ಯಾಜಿನಬಲ್ ಅಂತ ಅನ್ನೋದಿಲ್ಲ, ಅದು ಕೂಡ ಬೆಟರ್ ಸಿಕ್ತು ನಂಗೆ ಅನ್ನಿಸ್ತಂಗೆ. ಸಿಮ್ಲರ್ ಅಥವಾ ಬೆಟರ್ ಸಿಗುತ್ತೆ ನಂಗೆ ಅನ್ನಿಸ್ತಂಗೆ. ಸೊ ಕ್ಯಾಮ್ರಾ ಸುಮಾರಾಗಿದೆ ಸುಮಾರಾಗಿದೆ. ಇನ್ನು ವಿಡಿಯೋಗ್ರಫಲ್ಲಿ ಈ ಫೋನ್ನ ಫ್ರಂಟು ಮತ್ತು ಬ್ಯಾಕ್ ಎರಡೂ ಸಹ 4K 30 FPS ವಿಡಿಯೋ ರೆಕಾರ್ಡನ್ನು ಮಾಡುತ್ತೆ. ಸೊ 60 FPS ಕೊಡಬೇಕಾಗಿತ್ತು ನಂಗೆ ಅನ್ನಿಸ್ತಂಗೆ. ಇನ್ನು ಕ್ಯಾಮ್ರಾ AI ಫೀಚರಿಗೆ ಬಂತು ಅಂದರೆ ನಾರ್ಮಲ್ ಎಲ್ಲ ವಿವೋ ಫೋನ್ಲಿರೋ ರೀತಿ AI ಎರೇಸರು ಈ ಎಲ್ಲ ಫೀಚರ್ಗಳಿದ್ದಾವೆ. ಇನ್ನು ಫಿಲ್ಟರ್ಸ್ಗಳು ಸಹ ಇದೆ. ಈ ಕ್ಯಾಮ್ರಾ ಅಪ್ಲಿಕೇಶನ್ ಸೇಮ್ ಮಾಮೂಲಿ ವಿವೋದಲ್ಲಿರುವಂಥ ಕೆಲವೊಂದು ಫಿಲ್ಟರ್ಗಳನ್ನ ಇದಕ್ಕೂ ಕೂಡ ಕೊಟ್ಟಿದ್ದಾರೆ. ತುಂಬ ಹೆವಿ ಅಡ್ವಾನ್ಸ್ಡ್ ಅಂತ ಅನ್ನಲ್ಲ. ಸೊ ಅವಶ್ಯಕತೆ ಇರುವಂಥ AI ಫೀಚರ್ಗಳು ಇದು ಇದೆ. ನಾರ್ಮಲ್ ಕ್ಯಾಮ್ರಾ ಏನು ನೆಕ್ಸ್ಟ್ ಲೆವೆಲ್ ವಿವೋ X ಸೀರೀಸಲ್ಲಿರೋ ಥರ ಇದೆ ಅನ್ನೋದಿಲ್ಲ ನಾನು. ಇನ್ನು ಸೆಕ್ಯೂರಿಟಿ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಆಪ್ಟಿಕಲ್ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಇದೆ, ಒಳ್ಳೆಯದು. ಫೇಸ್ ಅನ್ಲಾಕ್ ಇದೆ ಮತ್ತು ವೈಡ್ L1 ಸೆಕ್ಯೂರಿಟಿಯನ್ನು ಕೂಡ ಕೊಟ್ಟಿದ್ದಾರೆ. ಇನ್ನು OS ಬಂತು ಅಂದರೆ ಔಟ್ ಆಫ್ ದ ಬಾಕ್ಸ್ Android 16 ಬೇಸ್ ರನ್ ಆಗ್ತಿರುವಂಥ Origin OS 6 ನಮಗೆ ಸಿಗ್ತಾ ಇದೆ. ಈ ಫೋನ್ಗೆ 3 ವರ್ಷಗಳ OS ಅಪ್ಡೇಟು ಮತ್ತು 5 ವರ್ಷಗಳ ಸೆಕ್ಯೂರಿಟಿ ಪ್ಯಾಚನ್ನು ಕೊಡ್ತಾರಂತೆ. ಓಕೆ, OS ಇದೆ, ಕಸ್ಟಮೈಸೇಷನ್ ಆಪ್ಷನ್ನ ಚೆನ್ನಾಗಿದೆ. ಸದ್ಯಕ್ಕೆ ಸ್ಮೂತಾಗಿ ಒಂದು ಕೆಲಸವನ್ನು ಮಾಡ್ತಾ ಇದೆ. ಕೆಲವೊಂದು ಬೇಡದಿರುವಂಥ ಅಪ್ಲಿಕೇಶನ್ಗಳು ಸಹ ಇದೆ. ಸೊ ಓಕೆ, ಚೆನ್ನಾಗಿ ಸದ್ಯಕ್ಕೊಂದು ಸ್ಮೂತಾಗಿದೆ ಅನ್ನಿಸ್ತು ನನಗೆ. ಇನ್ನು AI ಫೀಚರಿಗೆ ಬಂತು ಅಂದರೆ ಎಲ್ಲ ವಿವೋ ಫೋನ್ಗಳಲ್ಲಿ ಅಂದರೆ ಎಂಟ್ರಿ ಲೆವೆಲ್ಲು ಮಿಡ್ ಎಂಡ್ ಫೋನ್ಗಳಲ್ಲಿ ಬರುವಂಥ AI ಫೀಚರ್ಗಳೆಲ್ಲ ಇದೆ. AI ಕ್ರಿಯೇಷನ್ಸು, ನೀವು ನೋಟಲ್ಲಿ ನಿಮಗೆ ಸಮ್ಮರೈಸ್ ಮಾಡುವಂಥ ಫೀಚರು, AI ಕ್ಯಾಪ್ಷನ್ ಆಗಿರ್ಬೋದು, ಟ್ರಾನ್ಸ್ಕ್ರಿಪ್ಟ್ ಅಸಿಸ್ಟ್, ಈ ಎಲ್ಲ ಇದ್ದೇ ಇದೆ. ಎಲ್ಲ ಫೋನ್ಲು ವಿವೋದು ಇದ್ದೇ ಇರುತ್ತೆ. ಸೊ ಬ್ಯಾಟ್ರಿಗೆ ಬಂತು ಅಂದರೆ 7050 mAh ಕೆಪಾಸಿಟಿ ಬ್ಯಾಟ್ರಿ ಇದೆ. 44 ವ್ಯಾಟಿಂದು ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತೆ. ಬೈಪಾಸ್ ಚಾರ್ಜಿಂಗ್ ಇದೆ. 6 ವರ್ಷ ಬ್ಯಾಟ್ರಿಯಲ್ಲಿ ಚೆನ್ನಾಗಿರುತ್ತೆ ಅಂತ ಅಂತಾರೆ. ಏನೋ ಸ್ಪೀಕರಿಗೆ ಬಂತು ಅಂದರೆ ಡ್ಯುಯಲ್ ಸ್ಟೀರಿಯೋ ಸ್ಪೀಕರ್ ನಮಗೆ ಸಿಗ್ತದೆ. 200% ವಾಲ್ಯೂಮ್ ಬೂಸ್ಟ್ ಕೂಡ ಆಗುತ್ತೆ. ಸ್ಪೀಕರ್ ಕ್ಲಾರಿಟಿ ಚೆನ್ನಾಗಿದೆ. ಮೇಲ್ಗಡೆ ಕೂಡ ಸ್ಪೀಕರ್ ಇಲ್ಲಿದೆ, ಒಂದು ಲೆವೆಲಿಗೆ ಜೋರಾಗಿ ಕೇಳುತ್ತೆ ಅನ್ನಿಸ್ತು. ಏನೋ ಕನೆಕ್ಟಿವಿಟಿಯಲ್ಲಿ ಬೇಜಾರಾಗಿದ್ದು Wi-Fi 6 ಇಲ್ಲವೇ ಇಲ್ಲ. Wi-Fi 5 ಇದೆ, ಡ್ಯುಯಲ್ ಬ್ಯಾಂಡ್ Wi-Fi 5 ಇದೆ ಅಷ್ಟೇ. ಬ್ಲೂಟೂತ್ 5.4 ಕೊಟ್ಟಿದ್ದಾರೆ. ವಿವೋ ಆಫೀಸ್ ಕಿಟ್ ಕೂಡ ನಮಗೆ ಸಿಗ್ತದೆ, ಅಂದರೆ ಫೈಲ್ ಟ್ರಾನ್ಸ್ಫರ್ನ ಸೀಮ್ಲೆಸ್ಸಾಗಿ ಮಾಡ್ಬೋದು PC ಜೊತೆಗೂ ಕೂಡ. ಸೊ ಇದು ಈ ಫೋನ್ದು ಕೆಲವೊಂದು ಮೇಯ್ನ್ ಫೀಚರಪ್ಪ. ನೀವು ಆದರೆ ಕೇಳೋದು 40,000 ಕೊಟ್ಟು ಫೋನ್ನ ಪರ್ಚೇಸ್ ಮಾಡ್ಬೋದಾ ಅಂತ. ನೋಡೋಕ್ಕೇನೋ ಫೋನ್ ಚೆನ್ನಾಗಿದೆ, ಬಿಟ್ಟರೆ ಹಾರ್ಡ್ವೇರ್ ಸ್ಪೆಸಿಫಿಕೇಷನ್ ತುಂಬ ಕಡಿಮೆ ಆಯಿತು. ವಿವೋದಲ್ಲೇ ವಿವೋ T5 Pro ಅಂತ ಒಂದು ಫೋನ್ ಬಂತು. ಇದಕ್ಕಿಂತ ಬೆಟರ್ ಸ್ಪೆಸಿಫಿಕೇಷನ್ ಅದರಲ್ಲಿದೆ ಓವರಾಲ್ ನೋಡಿಕೊಂಡ್ರೆ, ಆಯಿತಾ. ಬೆಟರ್ ಡಿಸ್ಪ್ಲೇ, ಬೆಟರ್ ಪರ್ಫಾರ್ಮೆನ್ಸ್ ನಂಗೆ ಅನ್ನಿಸ್ತಂಗೆ ಅದರಲ್ಲಿ ಚೆನ್ನಾಗಿದೆ. ಅದೇ ಇದಕ್ಕಿಂತ ಕಡಿಮೆ ಇದೆ. ಏನಕ್ಕೆ ಈ ಫೋನಿಗೆ 40,000 ಕೊಡಬೇಕು ದೇವರನೇ ಗೊತ್ತಿಲ್ಲ. ದಯವಿಟ್ಟು ಸುಮ್ಮನೆ ಏನೋ ವಿವೋದು ಹೊಸ ಫೋನ್ ಯಾವುದೋ ಅಂತ ಬಂತು ಅಂತ ದುಡ್ಡು ಹಾಕಕ್ಕೆ ಹೋಗಬೇಡಿ. ಯೋಚನೆ ಮಾಡಿ, ಬೆಲೆಗೆ ತಕ್ಕ ರೀತಿಯಲ್ಲಿ ಒಳ್ಳೆ ವ್ಯಾಲ್ಯೂ ಫಾರ್ ಮನಿ ಫೋನ್ ಸಿಗ್ತಾ ಇದೆ ಅಂತ ಅಂದರೆ ಮಾತ್ರ ಪರ್ಚೇಸ್ ಮಾಡಿ. ಈ ಫೋನ್ ನಂಗೆ ಅನ್ನಿಸ್ತಂಗೆ ಏನಕ್ಕೆ ಲಾಂಚ್ ಮಾಡಿದ್ರು ದೇವರಿಗೆ ಗೊತ್ತು. ಸೊ ತಗೊಳ್ಳೋದಕ್ಕೆ ಹೋಗಬೇಡಿ, ಇದು ನನ್ನ ಒಪಿನಿಯನು. ಸೊ ಇದಿಷ್ಟು ಈ ಫೋನ್ ಬಗ್ಗೆ. ನಿಮ್ಗೆ ಈ ಫೋನ್ ಬಗ್ಗೆ ಅನ್ನಿಸ್ತು ಕಾಮೆಂಟ್ ಮಾಡಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ.